ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿ ಕೆಲವೇ ದಿನಗಳು ಕಳೆದಿರುವಂಥ ಈ ಸಂದರ್ಭದಲ್ಲಿ ಇಡೀ ನಾಡಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಏನೋ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡು ಸಮಾಜ ಬಡವಾಗಿದೆ ಅನ್ನುವಂಥ ಒಂದು ದುಃಖದ ಭಾವನೆ ನಮ್ಮೆಲ್ಲರಲ್ಲೂ ಕಾಡ್ತಾಯಿದೆ. ಕಾರಣ ಭಾಳ ದೊಡ್ಡ ಸಮಾಜಕ್ಕೆ ದಾನದ ಮೂಲಕವಾಗಿ ಅಂದು ಬಸವಣ್ಣವರು ಯಾವ ದಾಸೋಹ ತತ್ವವನ್ನು ಹೇಳಿದರು, ಆ ತತ್ವವನ್ನು ಪರಿಪಾಲಿಸುವಂಥ ಒಬ್ಬ ಶತಮಾನದ ನಾಯಕನಾಗಿ ಈ ಸಮಾಜಕ್ಕೆ ಎಲ್ಲ ವರ್ಗದವರಿಗೂ ಎಲ್ಲ ಜನಾಂಗದವರಿಗೂ ತಮಗೆ ಕೈಲಾದಷ್ಟು ಸಹಕಾರ ಕೊಡೋದ್ರ ಮೂಲಕವಾಗಿ ದಾಸೋಹ ಪದಕ್ಕೆ ಅರ್ಥವಾಗಿ ಬದುಕಿರ್ತಕ್ಕಂಥ ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪನವ್ರದ್ದು. ನಮಗೂ ಮತ್ತು ಶಾಮನೂರು ಮನೆತನಕ್ಕೂ ಸುಮಾರು ವರ್ಷಗಳಿಂದ ಸುಮಾರು 40-35 ವರ್ಷಗಳ ನಿರಂತರವಾಗಿರ್ತಕ್ಕಂಥ ಒಂದು ಭಕ್ತಿಯ ಸಂಬಂಧ. ದಾವಣಗೆರೆಯಲ್ಲಿ ಓದುವಂಥ ಸಂದರ್ಭ ಆಗಿರ್ಬೋದು, ವಿರಕ್ತ ಮಟ್ಟದಲ್ಲಿ ಪೀಠಾಧಿಪತಿಗಳಾದಂಗೆ ಇರ್ಬೋದು, ಕೂಡಲ ಸಮಕ್ಕೆ ಪೀಠಕ್ಕೆ ಹೋದಾಗಿನಿಂದ ಹಿಡಿದು ಇಲ್ಲಿವರೆಗೂ ಅವರ ಮನೆತನ ನಮ್ಮ ಜೊತೆಯಲ್ಲಿ ಯಾವತ್ತೂ ಆಧ್ಯಾತ್ಮಿಕವಾದಂಥ ಸಾಮಾಜಿಕವಾದಂಥ ಸಂಬಂಧವನ್ನು ಮುಂದುವರಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಶಿವಶಂಕರಪ್ಪನವರು ಯಾಕೆ ನಮಗೆಲ್ಲರಿಗೂ ಇಷ್ಟವಾಗ್ತಾರಪ್ಪ ಅಂದರೆ, ಅವರದೇ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ಸಹ ಸಮಾಜಕ್ಕೆ ಅನ್ಯಾಯವಾದಾಗೂ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಸರ್ಕಾರದವರು ಸಮಾಜಕ್ಕೆ ಅನ್ಯಾಯ ಮಾಡುವಂಥ ತೀರ್ಮಾನ ಕೈಗೊಂಡಾಗ ನೇರವಾಗಿ ಸಮಾಜ ಪರವಾಗಿ ಮಾತಾಡುವಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಇವತ್ತು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಲಕ್ಷಾಂತರ ಜನ ಇವತ್ತು ಅವರ ಹೆಸರಲ್ಲಿ ಬದುಕನ್ನು ಮಾಡ್ತಿದ್ದಾರೆ. ಈ ಒಂದು ಮ್ಯಾಂಚೆಸ್ಟರ್ ಎನ್ನುವಂಥ ಸಿಟಿಯನ್ನು ಇವತ್ತು ಎಜುಕೇಷನ್ ಹಬ್ಬನ್ನಾಗಿ ಮಾಡಿದ ಕೀರ್ತಿ ಶಿವಶಂಕರಪ್ಪನ ಸಲ್ಲುತ್ತೆ. ಹಾಗಾಗಿ ಅವ್ರ ಮಕ್ಕಳು ಮಲ್ಲಣ್ಣರಾಗಿರ್ಬೋದು, ಬಕೇಶ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಎಲ್ಲರೂ ಸಹ ಪಥವನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಸಂಪೂರ್ಣ ನಂಬಿಕೆ. ಅವರ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಅವ್ರಿಗೆ ಕೊಡಲಿ. ಈ ಮೂಲಕ ಶಿವಶಂಕರಪ್ಪ ಹೆಸರನ್ನು ಅಜರಾಮರಗೊಳಿಸುವಂಥ ಪ್ರಯತ್ನವನ್ನು ಅವ್ರ ಮಕ್ಕಳು ತಮ್ಮ ಕ್ರಿಯಾ ಚಟುವಟಿಕೆ ಮೂಲಕ ಮುಂದುವರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ.